ಹಲೋ ನಮಸ್ಕಾರ. ಯಶ್ ಅವರ ಟಾಕ್ಸಿಕ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಮುಂದೂಡಿಕೆ ಬಹುತೇಕ ಕನ್ಫರ್ಮ್. ಹಾಗೆಯೇ ದುನಿಯಾ ವಿಜಯ್ ಅವರ ಭೀಮಾ ಎನ್ನುವ ಸಿನಿಮಾದ ಟ್ರೈಲರ್ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಶಿವಾಜಿ ಸುರತ್ಕಲ್ ಸೀರೀಸ್ ಅನ್ನು ನಿರ್ದೇಶನ ಮಾಡಿರುವ ನಿರ್ದೇಶಕರ ಹೊಸದಾಗಿ ಬರ್ತಾ ಇರುವ ಮತ್ತೊಂದು ಥ್ರಿಲ್ಲರ್ ಚಿತ್ರವಾಗಿದೆ ದೈಜಿ ಎನ್ನುವ ಸಿನಿಮಾ. ಈ ಸಿನಿಮಾದ ಚಿತ್ರೀಕರಣವನ್ನು ಇದೀಗ ಆರಂಭ ಮಾಡಿದ್ದಾರೆ. ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರೇ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು, ರಮೇಶ್ ಅರವಿಂದ್ ಅವರ ಕೆರಿಯರ್ನ 106ನೇ ಸಿನಿಮಾವಾಗಿ ಈ ಚಿತ್ರವು ಕಾಣಿಸಿಕೊಳ್ಳಲಿದೆ. ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಮುಂದಿನ ದಿನಗಳಲ್ಲಿ ಬರುತ್ತಾ ಇದೆ. ತಮಿಳು ನಟ ಧನುಷ್ ಅಭಿನಯದ ರಾಯನ್ ಎನ್ನುವ ಚಿತ್ರವು ರಿಲೀಸ್ ಆದ ಮೊದಲ 3 ದಿನಗಳಲ್ಲಿ ಅಂದರೆ ಮೊದಲ ವಾರಾಂತ್ಯದಲ್ಲಿ 75 ಕೋಟಿ ಕಲೆಕ್ಷನ್ ಅನ್ನು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಲ್ಲಿ ಮಾಡುವ ಮೂಲಕ ಒಂದು ದೊಡ್ಡ ಕಲೆಕ್ಷನ್ ಅನ್ನೇ ಮಾಡಿಕೊಂಡಿದೆ. ಈ ಮೂಲಕ ಅವರ ಹಿಂದೆ ರಿಲೀಸ್ ಆಗಿದ್ದ ಶಿವಣ್ಣನವರೊಂದಿಗೆ ಬಂದಿದ್ದ ಕ್ಯಾಪ್ಟನ್ ಮಿಲ್ಲರ್ ಎನ್ನುವ ಸಿನಿಮಾದ ಲೈಫ್ ಟೈಮ್ ಕಲೆಕ್ಷನ್ ಅನ್ನು ಈ ಸಿನಿಮಾವು ಹಿಂದಿಕ್ಕಿದೆ. ಕರ್ನಾಟಕದಲ್ಲೂ ಕೂಡ ಚಿತ್ರವು ದಾಖಲೆ ಕಲೆಕ್ಷನ್ ಅನ್ನು ಮಾಡಿದ್ದು, ರಿಲೀಸ್ ಆದ 3 ದಿನಗಳಲ್ಲಿ 5 ಕೋಟಿ 20 ಲಕ್ಷ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮಾಡಿಕೊಂಡಿದೆ. ಈ ಮೂಲಕ ಈ ಸಿನಿಮಾವು ಕರ್ನಾಟಕದಲ್ಲಿ ಇದೀಗ ಪ್ರಾಫಿಟ್ ಝೋನ್ಗೆ ದಾಟಿದೆ. ಎವಿ ಮೀಡಿಯಾ ಅವರು ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡಿದ್ದು, 2ನೇ ವಾರಾಂತ್ಯ ಆಗುವ ವೇಳೆಗೆ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮಾತ್ರ 10 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡುವ ಹೆಚ್ಚಿನ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ. ಹಾಲಿವುಡ್ನಿಂದ ರಿಲೀಸ್ ಆಗಿರುವ ಡೆಡ್ ಪೂಲ್ ಸಿನಿಮಾದ 3ನೇ ಭಾಗ ಕೂಡ ಕರ್ನಾಟಕದಲ್ಲಿ ದೊಡ್ಡ ಕಲೆಕ್ಷನ್ ಅನ್ನೇ ಮಾಡ್ತಾ ಇದ್ದು, ಇದೀಗ 9 ಕೋಟಿ 55 ಲಕ್ಷ ಕಲೆಕ್ಷನ್ ಅನ್ನು ಸಿನಿಮಾವು ಮೊದಲ ವೀಕೆಂಡ್ನಲ್ಲಿ 3 ದಿನಗಳಲ್ಲಿ ಕರ್ನಾಟಕದಿಂದ ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಚಿತ್ರವು ಒಂದೊಳ್ಳೆ ಗಳಿಕೆಯನ್ನು ಇದೀಗ ಕರ್ನಾಟಕದಲ್ಲಿ ಸೇರಿದಂತೆ ವಿಶ್ವದಾದ್ಯಂತ ಗಳಿಕೆ ಮಾಡುವ ನಿರೀಕ್ಷೆ ಕೂಡ ಇದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಎನ್ನುವ ಸಿನಿಮಾವು ಈ ಬರುವ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಸಿನಿಮಾಕ್ಕೆ ಟ್ರೈಲರ್ ಟೀಸರ್ ಅಂತೂ ರಿಲೀಸ್ ಆಗ್ತಾ ಇಲ್ಲ. ಸಿನಿಮಾದ ಹಾಡು ರಿಲೀಸ್ ಆಗಿ ಇದೀಗ ಹೊಸದೊಂದು ದ್ವಾಪರ ಎನ್ನುವ ಹಾಡು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದಾಗ್ತಾ ಇದ್ದು, ಒಂದೊಳ್ಳೆ ಪ್ರಮೋಷನ್ ಈ ಸಿನಿಮಾಕ್ಕೆ ಕೊಡ್ತಾ ಇದೆ. ಆಗಸ್ಟ್ 15ಕ್ಕೆ ಈ ಚಿತ್ರವು ಒಂದು ದೊಡ್ಡ ಮಟ್ಟಿನ ರಿಲೀಸ್ ಕರ್ನಾಟಕದಾದ್ಯಂತ ನಡೆಸ್ತಾ ಇದೆ. ಇನ್ನು ಸಲಾರ್ ಎನ್ನುವ ಚಿತ್ರ ಆದ ಬಳಿಕ ಪ್ರಭಾಸ್ ಅವರ ಮುಂದಕ್ಕೆ ಬರ್ತಾ ಇರುವ ಚಿತ್ರವಾಗಿದೆ ರಾಜಾ ಸಾಬ್ ಎನ್ನುವ ಸಿನಿಮಾದ ಗ್ಲಿಮ್ಸ್ ವಿಡಿಯೋವನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಮುಂದಿನ ದಿನಗಳಲ್ಲಿ ಚಿತ್ರತಂಡವು ಕೊಡ್ತಾ ಇದ್ದು, ಚಿತ್ರದ ಚಿತ್ರೀಕರಣ ಇನ್ನೂ ಕೂಡ ನಡೀತಾ ಇದೆ. ಸಿನಿಮಾವನ್ನು 2025ರ ಏಪ್ರಿಲ್ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಗ್ಲಿಮ್ಸ್ ವಿಡಿಯೋ ಮೂಲಕ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಏಪ್ರಿಲ್ 10, 2025ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡಲು ನಿಶ್ಚಯಿಸಿದ್ದ ಅನೌನ್ಸ್ಮೆಂಟ್ ಮಾಡಿದ್ದ ಚಿತ್ರವಾಗಿತ್ತು KGF ಚಾಪ್ಟರ್ 2 ಸಿನಿಮಾ ಆದ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತಾ ಇರುವ ಅತಿ ನಿರೀಕ್ಷೆಯ ಸಿನಿಮಾ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಎನ್ನುವ ಸಿನಿಮಾದ ಅನೌನ್ಸ್ಮೆಂಟ್ ಕಳೆದ ಡಿಸೆಂಬರ್ನಲ್ಲಿ ನಡೆಸಿ ಸಿನಿಮಾವನ್ನು ಏಪ್ರಿಲ್ 10, 2025ರಲ್ಲಿ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದ್ರು. ಆದರೆ ಸಿನಿಮಾದ ಅನೌನ್ಸ್ಮೆಂಟ್ ಆದ ಬಳಿಕ ಸಿನಿಮಾದ ಶೂಟಿಂಗ್ ಆರಂಭವಾಗಲು ತಡವಾಗಿತ್ತು. ಆದ್ದರಿಂದಲೇ ಇದೀಗ ಸಿನಿಮಾವನ್ನು ಅಂದುಕೊಂಡಂತೆ ಸಿನಿಮಾಕ್ಕೆ ರಿಲೀಸ್ ಮಾಡಲು ಸಾಧ್ಯವಾಗ್ತಾ ಇಲ್ಲ ಎನ್ನುವ ಅಪ್ಡೇಟ್ ಅನ್ನು ಕಳೆದ ಕೆಲವು ತಿಂಗಳುಗಳ ಹಿಂದೆ ನಾನು ಕೊಟ್ಟಿದ್ದೆ. ಇದೀಗ ಈ ಮಾಹಿತಿ ಬಹುತೇಕ ಕನ್ಫರ್ಮ್ ಆಗಿದೆ. ಯಾಕೆಂದರೆ ಬಾಲಿವುಡ್ನಲ್ಲಿ ಅಕ್ಷಯ್ ಕುಮಾರ್ ಅವರ ಜೋಡಿ LLB 3 ಸಿನಿಮಾವನ್ನು ಏಪ್ರಿಲ್ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಇದೀಗ ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ. ಇತ್ತ ಪ್ರಭಾಸ್ ಅವರ ದಿ ರಾಜಾ ಸಾಬ್ ಎನ್ನುವ ಸಿನಿಮಾವನ್ನು ಏಪ್ರಿಲ್ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಅಧಿಕೃತವಾಗಿ ಘೋಷಣೆ ಮಾಡಿರುವುದರಿಂದ ಯಾವುದೇ ಕಾರಣಕ್ಕೂ ಯಶ್ ಅವರ ಟಾಕ್ಸಿಕ್ ಎನ್ನುವ ಸಿನಿಮಾವು ಇನ್ನು ಏಪ್ರಿಲ್ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗುವುದಕ್ಕೆ ಚಾನ್ಸೇ ಇಲ್ಲ. ಆದ್ದರಿಂದಲೇ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಬಹುತೇಕ ಕನ್ಫರ್ಮ್ ಆಗಿದ್ದು, ಮುಂದಿನ ದಿನಗಳಲ್ಲಿ ಅಧಿಕೃತವಾದ ಅನೌನ್ಸ್ಮೆಂಟ್ ಕೂಡ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ. ತಮಿಳು ನಟ ಸೂರ್ಯ ಅಭಿನಯದಲ್ಲಿ ಮುಂದೆ ಬರ್ತಾ ಇರುವ ಕಂಗುವಾ ಎನ್ನುವ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ನಲ್ಲಿ ತಮಿಳು ನಟ ಕಾರ್ತಿ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ನಾನು ಕೊಟ್ಟಿದ್ದೆ. ಇದೀಗ ಈ ಮಾಹಿತಿಯನ್ನು ಚಿತ್ರತಂಡದ ಒಬ್ಬರು ಕನ್ಫರ್ಮ್ ಮಾಡಿದ್ದು, ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಹಂತ ಕಾರ್ತಿ ಅವರು ನಡೆಸ್ತಾ ಇದ್ದಾರೆ. ಕಾರ್ತಿ ಅವರ ಪಾತ್ರ ಮುಂದಿನ ಭಾಗಕ್ಕೆ ಕಂಗುವಾ ಸಿನಿಮಾದ 2ನೇ ಭಾಗ ಲೀಡ್ ಕೊಡುವಂತೆ ಮಾಡಿದ್ದಾರೆ ಸಿನಿಮಾ ತಂಡ ಎನ್ನುವ ಅಪ್ಡೇಟ್ ಅನ್ನು ಕೂಡ ಇದೀಗ ಚಿತ್ರತಂಡದ ಒಬ್ಬರು ಕನ್ಫರ್ಮ್ ಮಾಡಿದ್ದಾರೆ. ವಿಡಿ ರಾಜ್ಕುಮಾರ್ ಅವರ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ ಪೆಪೆ ಎನ್ನುವ ಸಿನಿಮಾ. ಆಗಸ್ಟ್ ಕೊನೆಯಲ್ಲಿ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾಕ್ಕೆ ಸೆನ್ಸರ್ ಬೋರ್ಡ್ನಿಂದ ಎ ಸರ್ಟಿಫಿಕೇಟ್ ದೊರೆತಿದೆ. ಸಿನಿಮಾವು 2 ಗಂಟೆ 6 ನಿಮಿಷಗಳ ಕಾಲ ಇರಲಿದ್ದು, ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಸಿನಿಮಾ ತಂಡದ ಕಡೆಯಿಂದ ಮುಂದೆ ಬರ್ತಾ ಇದೆ. ಧ್ರುವ ಸರ್ಜಾ ಅಭಿನಯದಲ್ಲಿ ಮಾರ್ಟಿನ್ ಎನ್ನುವ ಚಿತ್ರವು ಅಕ್ಟೋಬರ್ನಲ್ಲಿ ರಿಲೀಸ್ ಆದರೆ, ಈ ವರ್ಷ ರಿಲೀಸ್ ಆಗ್ತಾ ಇರುವ ಅವರ ಕೆರಿಯರ್ನ ಮತ್ತೊಂದು ಚಿತ್ರವಾಗಿದೆ KD ಎನ್ನುವ ಸಿನಿಮಾ. ಪ್ರೇಮ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, KVN ಪ್ರೊಡಕ್ಷನ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡಿದ್ದಾರೆ. ಸದ್ಯಕ್ಕಂತೂ ದೊಡ್ಡ ಎಕ್ಸ್ಪೆಕ್ಟೇಷನ್ ಈ ಸಿನಿಮಾದ ಮೇಲೆ ಇದ್ದು, ಸಿನಿಮಾದ ಎಕ್ಸ್ಪೆಕ್ಟೇಷನ್ ಅನ್ನು ಮತ್ತಷ್ಟು ಮೇಲೆ ಮಾಡಲು ಇದೀಗ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. KGF ಸಿನಿಮಾದಲ್ಲಿ ಅಧೀರ ಪಾತ್ರದಲ್ಲಿ ಕಾಣಿಸಿಕೊಂಡು ದೊಡ್ಡ ಸದ್ದನ್ನೇ ಮಾಡಿರುವ ಸಂಜಯ್ ದತ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು, ಸಂಜಯ್ ದತ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇವತ್ತು ಇದೀಗ ರಿಲೀಸ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಸದ್ಯಕ್ಕಂತೂ ದೊಡ್ಡ ಎಕ್ಸ್ಪೆಕ್ಟೇಷನ್ ಅನ್ನು ಕ್ರಿಯೇಟ್ ಮಾಡಿದ್ದು, ಸಿನಿಮಾವು ಈ ಬರುವ ಡಿಸೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಸಂಜಯ್ ದತ್ ಅಲ್ಲದೆ ಶಿಲ್ಪಾ ಶೆಟ್ಟಿ, ರಮೇಶ್ ಅರವಿಂದ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸೇರಿದಂತೆ ದೊಡ್ಡ ತಾರಾಗಣದಲ್ಲಿ ಸಿನಿಮಾವನ್ನು ಮೇಕಿಂಗ್ ಕೂಡ ಮಾಡಲಾಗಿದೆ.
ದುನಿಯಾ ವಿಜಯ್ ಅವರ ಮುಂದಕ್ಕೆ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಭೀಮಾ ಎನ್ನುವ ಸಿನಿಮಾ. ಸ್ವತಃ ದುನಿಯಾ ವಿಜಯ್ ಅವರೇ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಈ ಆಗಸ್ಟ್ 9ಕ್ಕೆ ಈ ಚಿತ್ರವು ರಿಲೀಸ್ ಆಗ್ತಾ ಇದ್ದು, ಇದೀಗ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಈ ವಾರದ ಕೊನೆಯಲ್ಲಿ ಶನಿವಾರ ಅಥವಾ ಆದಿತ್ಯವಾರ ರಿಲೀಸ್ ಆಗುವ ಹೈ ಚಾನ್ಸಸ್ ಇದೆ. ಇದೀಗ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ಟ್ರೈಲರ್ ರಿಲೀಸ್ ಡೇಟ್ ಕುರಿತಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಾಳೆ ಬರ್ತಾ ಇದೆ. ಬಾಲಿವುಡ್ನಿಂದ ಹೊಸದಾಗಿ ರಿಲೀಸ್ ಆಗಿದ್ದ ವಿಕಿ ಕೌಶಲ್ ಅಭಿನಯದ ಬ್ಯಾಡ್ ನ್ಯೂಸ್ ಎನ್ನುವ ಸಿನಿಮಾವು ಇದೀಗ ಭಾರತೀಯ ಬಾಕ್ಸ್ ಆಫೀಸಿನಲ್ಲಿ 50 ಕೋಟಿ ಗಡಿಯನ್ನು ದಾಟಿದೆ. 51 ಕೋಟಿ 80 ಲಕ್ಷ ಕಲೆಕ್ಷನ್ ಅನ್ನು ಸಿನಿಮಾವು ಇದುವರೆಗೂ ಮಾಡಿದ್ದು, ಕರ್ನಾಟಕದಲ್ಲೂ ಕೂಡ ಸಿನಿಮಾ ಒಂದೊಳ್ಳೆ ಗಳಿಕೆಯನ್ನೇ ಕಂಡಿದೆ. ಅತ್ತ ಪ್ರಭಾಸ್ ಅವರ ಹೊಸ ಸಿನಿಮಾ ಅಪ್ಡೇಟ್ ಬರ್ತಾ ಇದೆ. ಆದರೂ ಕೂಡ ಇದೀಗ ಕಲ್ಕಿ ಎನ್ನುವ ಸಿನಿಮಾವು ಇನ್ನೂ ಕೂಡ ಥಿಯೇಟರ್ಗಳಲ್ಲಿ ಓಡ್ತಾ ಇದ್ದು, ಈಗಾಗಲೇ 1100 ಕೋಟಿಯ ಕಲೆಕ್ಷನ್ನತ್ತ ಚಿತ್ರವು ಗಳಿಕೆಯನ್ನು ಮಾಡುವತ್ತ ಬರ್ತಾ ಇದೆ. ಸಿನಿಮಾ ಒಂದೊಳ್ಳೆ ಗಳಿಕೆಯನ್ನು ಥಿಯೇಟರ್ಗಳಲ್ಲಿ ಕಂಡಿದ್ದು, ಸಿನಿಮಾವು ಥಿಯೇಟರ್ಗಳಲ್ಲಿ ಒಂದು ಹಿಟ್ ಚಿತ್ರವಾಗಿ ಕಾಣಿಸಿಕೊಂಡಿದೆ. ಈ ಬರುವ ಆಗಸ್ಟ್ 15ರವರೆಗೂ ಸಿನಿಮಾವು ಒಂದೊಳ್ಳೆ ರೀತಿಯಲ್ಲಿ ಸ್ಕ್ರೀನ್ ಕೌಂಟ್ನಲ್ಲಿ ಕರ್ನಾಟಕ ಸೇರಿದಂತೆ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಲ್ಲಿ ಓಡಲಿದೆ. ಆಗಸ್ಟ್ 15ಕ್ಕೆ ಪ್ರಮುಖ ಸಿನಿಮಾಗಳು ರಿಲೀಸ್ ಆಗ್ತಾ ಇರುವುದರಿಂದ ಬಹುತೇಕ ಹೆಚ್ಚಿನ ಥಿಯೇಟರ್ಗಳಿಂದ ಈ ಚಿತ್ರವು ವಾಶ್ಔಟ್ ಆಗಲಿದೆ. ಆದರೆ ಆವಾಗ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ 80 ಕೋಟಿ ಗಡಿ, ಹಿಂದಿ ಬೆಲ್ಟ್ನಲ್ಲಿ 280 ಕೋಟಿ ಗಡಿಯನ್ನು ದಾಟುವುದಂತೂ ಬಹುತೇಕ ಕನ್ಫರ್ಮ್. ಸಿನಿಮಾವು ಈಗಾಗಲೇ 7 ಕೋಟಿ ಗಡಿಯತ್ತ ಕರ್ನಾಟಕದಲ್ಲಿ ಕನ್ನಡ ಡಬ್ಡ್ ವರ್ಷನ್ನಲ್ಲಿ ಮಾತ್ರವೇ ಗಳಿಕೆಯನ್ನು ಮಾಡಿದೆ. ತಮಿಳುನಾಡ ಕಾರ್ತಿ ಅವರ ಮುಂದಕ್ಕೆ ಬರ್ತಾ ಇರುವ ಚಿತ್ರವಾಗಿದೆ ಸರ್ದಾರ್ ಸಿನಿಮಾದ 2ನೇ ಭಾಗ. ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ಆಶಿಕಾ ರಂಗನಾಥ್ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ಮಾಹಿತಿ ಕೊಟ್ಟಿದ್ದೆ. ಇದೀಗ ಆಶಿಕಾ ರಂಗನಾಥ್ ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸದೇ ಇದ್ರೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಪ್ರಿಯಾಂಕಾ ಮೋಹನ್ ಅಥವಾ ಮಾಳವಿಕಾ ಮೋಹನನ್ ಎನ್ನುವರು ನಟಿಸಲಿದ್ದಾರೆ ಎನ್ನುವ ಹೊಸ ಮಾಹಿತಿ ಕೂಡ ಇದೀಗ ಲಭ್ಯಗೊಂಡಿದೆ. ತಮಿಳುನಾಡ ತಲಪತಿ ವಿಜಯ್ ಅವರ ಮುಂದಕ್ಕೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ವೆಂಕಟ ಪ್ರಭು ನಿರ್ದೇಶನದ ದಿ ಗೋಟ್ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ಡಬಲ್ ರೋಲ್ನಲ್ಲಿ ವಿಜಯ್ ಅವರು ನಟಿಸ್ತಾ ಇದ್ದು, ಸಿನಿಮಾದ ಟೀಸರ್ ಈಗ ಒಳ್ಳೆ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದೆ. ಚಿತ್ರವು ಈ ಬರುವ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ಇನ್ನೂ ಕೂಡ ಚಿತ್ರದ ಚಿತ್ರೀಕರಣ ಮುಕ್ತಾಯಗೊಂಡಿಲ್ಲ. ಸಿನಿಮಾದ 3ನೇ ಹಾಡಿನ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಈ ಬರುವ ಆಗಸ್ಟ್ 1ಕ್ಕೆ ಬರ್ತಾ ಇದೆ. ರಾಜ್ಬಿ ಶೆಟ್ಟಿ, ಪ್ರಕಾಶ್ ರಾಜ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಕನ್ನಡದಿಂದ ಬಂದಿದ್ದ ಮೊದಲ ವೆಬ್ ಸೀರೀಸ್ ಆಗಿತ್ತು ಏಕಂ ಎನ್ನುವ ಸೀರೀಸ್. ಒಂದೊಳ್ಳೆ ರೆಸ್ಪಾನ್ಸ್ ಸೀರೀಸ್ಗೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು, ಸೀರೀಸ್ನ ಮೊದಲ ಭಾಗ ಕರಾವಳಿ ಎನ್ನುವ ಸೀಸನ್ ಇದೀಗ ಪ್ರೀಮಿಯರ್ ನಡೆಸ್ತಾ ಇದೆ. ಈ ಸೀಸನ್ನ ಲಿಂಕ್ ಇದೀಗ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ. ಈಗಲೇ ಪ್ರೆಸ್ ಮಾಡುವ ಮೂಲಕ ಈ ಸೀರೀಸ್ ಅನ್ನು ನೋಡಿ. ಇನ್ನು ಲೈಗರ್ ಎನ್ನುವ ಸಿನಿಮಾದ ದೊಡ್ಡ ಮಟ್ಟಿನ ಸೋಲಿನ ಬಳಿಕ ನಿರ್ದೇಶಕ ಪೂರಿ ಜಗನ್ನಾಥ್ ನಿರ್ದೇಶನ ಮಾಡಿ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಡಬಲ್ ಸ್ಮಾರ್ಟ್ ಎನ್ನುವ ಸಿನಿಮಾ. ಸಿನಿಮಾದ ಹೊಸದೊಂದು ಅಪ್ಡೇಟ್ ಅನ್ನು ಇದೀಗ ಕೊಡಲು ತಯಾರು ಮಾಡಿಸ್ತಾ ಇದ್ದು, ಆಗಸ್ಟ್ 15ಕ್ಕೆ ಸಿನಿಮಾವು ಕನ್ನಡ ಸೇರಿದಂತೆ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸಂಜಯ್ ದತ್ ಅವರು ಈ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸಿದ್ದು, ಇದೀಗ ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ರಿಲೀಸ್ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯಗೊಂಡಿದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ. ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ. ಈಗಲೇ ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ.